ಇಂದು ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ ಬಲಿದಾನ ದಿನವನ್ನು ಆಚರಿಸಲಾಗುತ್ತಿದೆ. 1689 ಮಾರ್ಚ್ 11ರಂದು ಭೀಮಾ ನದಿಯ ದಡದಲ್ಲಿರುವ ಕೋರೆಗಾಂವ್ನಲ್ಲಿ ವೀರ ಸಂಭಾಜಿ ಮಹಾರಾಜರು ಕೊನೆಯುಸಿರೆಳೆದರು. ಸಂಭಾಜಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರ ಉತ್ತರಾಧಿಕಾರಿಯಾಗಿದ್ದರು. ಅವರು ತನ್ನ ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಆ ಸಮಯದಲ್ಲಿ ಮೊಘಲ್ ಆಕ್ರಮಣಕಾರ ಔರಂಗಜೇಬನ ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ಳುವ ಮಹತ್ವಾಕಾಂಕ್ಷೆಯು ಹೆಚ್ಚಾಗುತ್ತಿತ್ತು. ಔರಂಗಜೇಬ್ ಡೆಕ್ಕನ್ ಅಭಿಯಾನವನ್ನು ಪ್ರಾರಂಭಿಸಿದಾಗ ಬಿಜಾಪುರ ಮತ್ತು ಗೋಲ್ಕೊಂಡವನ್ನು ವಶಪಡಿಸಿಕೊಳ್ಳಲು 3 ವರ್ಷಗಳನ್ನು ತೆಗೆದುಕೊಂಡ. ಅದರ ನಂತರ ಅವನ ಕಣ್ಣುಗಳು ಮರಾಠ ಸಾಮ್ರಾಜ್ಯದ ಮೇಲೆ ಬಿದ್ದವು. ಅದರ ಅಡಿಪಾಯವನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಹಾಕಿದ್ದರು. ಸೇನಾಪತಿ ಹಂಬೀರಾವ್ ಮೋಹಿತೆಯವರ ಬಲಿದಾನದ ನಂತರ ಸಂಭಾಜಿ ಮಹಾರಾಜರನ್ನು ಎಲ್ಲಾ ಕಡೆಗಳಿಂದ ಮೊಘಲರು ಸುತ್ತುವರೆದರು. ಸಂಭಾಜಿ ಮಹಾರಾಜರ ಕೆಲವು ಸಂಬಂಧಿಕರು ಇದರಲ್ಲಿ ದೊಡ್ಡ ಪಾತ್ರವನ್ನು ಹೊಂದಿದ್ದರು. ಅವರು ಔರಂಗಜೇಬನಿಗೆ ಸಂಭಾಜಿಯವರ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದರು. ಅದೇ ಸಂದರ್ಭದಲ್ಲಿ ಮೊಘಲರು ಸಂಗಮೇಶ್ವರದ ಮೇಲೆ ಏಕಾಏಕಿ ದಾಳಿ ಮಾಡಿ ಸಂಭಾಜಿಯವರನ್ನು ಸೆರೆ ಹಿಡಿದರು. ಇಲ್ಲಿಂದ ಸಂಭಾಜಿ ರಾಜರಿಗೆ ಕಿರುಕುಳ ನೀಡಲು ಪ್ರಾರಂಭಿಸಲಾಯಿತು. ಔರಂಗಜೇಬ್ ಸಂಭಾಜಿ ಮಹಾರಾಜರ ಮುಂದೆ ಅನೇಕ ಷರತ್ತುಗಳನ್ನು ಹಾಕಿದ ಮತ್ತು ಸಂಭಾಜಿ ಮಹಾರಾಜರು ಈ ಷರತ್ತುಗಳನ್ನು ಒಪ್ಪಿಕೊಂಡರೆ ಅವರನ್ನು ಬಿಡುಗಡೆ ಮಾಡುವುದಾಗಿ ಹೇಳಿದ. ಈ ಷರತ್ತುಗಳಲ್ಲಿ ಮತಾಂತರವೂ ಒಂದು. ಸಂಭಾಜಿ ರಾಜೆಯವರ ಧರ್ಮವನ್ನು ಬದಲಾಯಿಸುವಂತೆ ಒತ್ತಡ ಹೇರಲಾಯಿತು. ಆದರೆ ಅವರು ಔರಂಗಜೇಬನ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದರು. ಅದರ ನಂತರ ಔರಂಗಜೇಬನು ಸಂಭಾಜಿಯವರನ್ನು ಚಿತ್ರಹಿಂಸೆ ನೀಡಿ ಕೊಲ್ಲುವಂತೆ ಆದೇಶಿಸಿದನು. ಸಿಕ್ಕಿರುವ ಮಾಹಿತಿ ಪ್ರಕಾರ ಅವರ ದೇಹದ ಭಾಗಗಳೆಲ್ಲ ಒಂದೊಂದಾಗಿ ಕತ್ತರಿಸಲ್ಪಟ್ಟವು. ಸಂಭಾಜಿಯವರಿಗೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲು ಪದೇ ಪದೇ ಕೇಳಲಾಯಿತು. ಆದರೆ ಅವರು ಕೊನೆಯವರೆಗೂ ತಲೆಬಾಗಲಿಲ್ಲ. ಅಪಾರ ಚಿತ್ರಹಿಂಸೆಯನ್ನು ಎದುರಿಸಿದ ನಂತರ ಛತ್ರಪತಿ ಸಂಭಾಜಿ ಮಹಾರಾಜರು 1689 ಮಾರ್ಚ್ 11ರಂದು ನಿಧನರಾದರು. ಸಂಭಾಜಿ ಮಹಾರಾಜರು ಹಿಂದುತ್ವ ಮತ್ತು ಮರಾಠ ಸಾಮ್ರಾಜ್ಯಕ್ಕಾಗಿ ತಮ್ಮ ಶಿರಚ್ಛೇದಕ್ಕೊಳಗಾದರು. ಆದರೆ ಔರಂಗಜೇಬನ ಮುಂದೆ ತಲೆಬಾಗಲು ಒಪ್ಪಲಿಲ್ಲ. 2017ರಲ್ಲಿ ಈ ದಿನ ಬಿಜೆಪಿ 14 ವರ್ಷಗಳ ನಂತರ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಮರಳಿತು. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ 324 ಸ್ಥಾನಗಳನ್ನು ಪಡೆದುಕೊಂಡಿತ್ತು. ಒಟ್ಟು 403 ಸ್ಥಾನಗಳ ಪೈಕಿ ಬಿಜೆಪಿ ಸ್ವಂತ ಬಲದಿಂದ 311 ಸ್ಥಾನಗಳನ್ನು ಗೆದ್ದಿತ್ತು. ಇದು ಯುಪಿಯಲ್ಲಿ ಬಿಜೆಪಿಯ ಈವರೆಗಿನ ಅತ್ಯುತ್ತಮ ಸಾಧನೆಯಾಗಿದೆ. ಚುನಾವಣಾ ಫಲಿತಾಂಶ ಪ್ರಕಟವಾದ ನಂತರ ಅಖಿಲೇಶ್ ಯಾದವ್ ರಾಜೀನಾಮೆ ನೀಡಬೇಕಾಯಿತು ಮತ್ತು ಯೋಗಿ ಆದಿತ್ಯನಾಥ್ ರಾಜ್ಯದ ಹೊಸ ಮುಖ್ಯಮಂತ್ರಿಯಾದರು. 2011 ಮಾರ್ಚ್ 11ರಂದು ಜಪಾನ್ನಲ್ಲಿ ಭಾರೀ ಭೂಕಂಪ ಸಂಭವಿಸಿತು ಮತ್ತು ಇದರ ನಂತರ ಬಂದ ವಿನಾಶಕಾರಿ ಸುನಾಮಿಯು ಸಾಕಷ್ಟು ವಿನಾಶವನ್ನು ಉಂಟುಮಾಡಿತ್ತು. ಜಪಾನಿನ ಪೆಸಿಫಿಕ್ ಕರಾವಳಿಯ ತೊಹೋಕು ಬಳಿಯ ಸಮುದ್ರದಲ್ಲಿ ರಿಕ್ಟರ್ ಮಾಪಕದಲ್ಲಿ 9ರಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿತ್ತು. ಇದರಲ್ಲಿ 15,000ಕ್ಕೂ ಹೆಚ್ಚು ಜನರ ಸಾವಿನ ಜತೆಗೆ ಅಪಾರ ಆಸ್ತಿಪಾಸ್ತಿ ನಷ್ಟವಾಗಿತ್ತು. ಇದು ಜಪಾನ್ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಭೂಕಂಪವಾಗಿದೆ.